ಸುಖಕರ ಲೈಂಗಿಕ ಜೀವನಕ್ಕೆ ಈ ತಂತ್ರ ಬಳಸಿ. ಲೈಂಗಿಕ ಜೀವನ ದಾಂಪತ್ಯವನ್ನು ಗಟ್ಟಿಗೊಳಿಸುವಂತಹದ್ದು. ಅನೇಕ ಬಾರಿ ಇದೇ ವಿಚ್ಛೇದನಕ್ಕೆ ಕಾರಣವಾಗುತ್ತದೆ. ಲೈಂಗಿಕ ಜೀವನ ನಮ್ಮ ಜೀವನದ ಒಂದು ಭಾಗ ಎಂದಾಗ ಅದರ ಬಗ್ಗೆ ತಿಳಿಯಬೇಕು. ದಾಂಪತ್ಯ ಸುಖ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ನಡೆಸಬೇಕು. ಲೈಂಗಿಕ ಜೀವನ ಮಸಾಲೆಯುಕ್ತವಾಗಿರಬೇಕಾಗುತ್ತದೆ. ಇದು ಯಾಂತ್ರಿಕವಾದ್ರೆ ಲೈಂಗಿಕ ಜೀವನ ನೀರಸವಾಗುತ್ತದೆ. ಇದ್ರಿಂದ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಳ್ಳುವ ಸಾಧ್ಯತೆಯಿರುತ್ತದೆ. ಸಂಭೋಗದಲ್ಲಿ ಹೊಸ ಹೊಸ ಪ್ರಯೋಗ ಹಾಗೂ ಹೊಸತವಿದ್ದಲ್ಲಿ ಮಾತ್ರ ದೀರ್ಘಕಾಲ ದಾಂಪತ್ಯ ಗಟ್ಟಿಯಾಗಿರಲು ಸಾಧ್ಯ. ಸಂಭೋಗದ ಬಗ್ಗೆ ಮಾತನಾಡಲು ಜನರು ನಾಚಿಕೊಳ್ತಾರೆ. ಆದ್ರೆ ಅದ್ರ ಬಗ್ಗೆ ಸೂಕ್ತ ಜ್ಞಾನವಿರೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಸೆಕ್ಸ್ ಗ್ಯಾಜೆಟ್ಗಳು ಮತ್ತು ರೋಲ್ ಪ್ಲೇಯಿಂಗ್ ಲೈಂಗಿಕತೆಯನ್ನು ಆನಂದಿಸಲು 2 ಪ್ರಮುಖ ಮಾರ್ಗಗಳಾಗಿವೆ. ಇದಲ್ಲದೆ ನೀವು ಕರೇಜಾ ತಂತ್ರವನ್ನು ಬಳಸಬಹುದು. ನಾವಿಂದು ಮೋಜು ಹಾಗೂ ಪರಾಕಾಷ್ಠೆ ಎರಡಕ್ಕೂ ನೆರವಾಗುವ ಕರೇಜಾ ತಂತ್ರದ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿಯನ್ನು ನೀಡ್ತೇವೆ. ಕರೇಜಾ ಕೆರೀಜಾ ಎಂದರೇನು? ಕಾಳಜಿಯುಳ್ಳ ಲೈಂಗಿಕ ಚಟುವಟಿಕೆಯನ್ನು ಕರೇಜಾ ಎಂದು ಕರೆಯಲಾಗುತ್ತದೆ. ಕರೇಜಾ ಎಂಬ ಹೆಸರು ಇಟಾಲಿಯನ್ ಪದ ಕ್ಯಾರೆಯಾದಿಂದ ಬಂದಿದೆ. ಕರೇಜಾವನ್ನು ಮುದ್ದು ಅಥವಾ ಪ್ರೀತಿ, ಲವ್ ಎಂದು ಅರ್ಥೈಸಬಹುದು. ಇತರ ಲೈಂಗಿಕ ಚಟುವಟಿಕೆಗಳಿಗಿಂತ ಇದು ಭಿನ್ನವಾಗಿದೆ. ಸಂತೋಷಕ್ಕಿಂತ ಸಂಗಾತಿ ಜೊತೆ ಆರಾಮವಾಗಿರುವುದು ಇದರ ಉದ್ದೇಶವಾಗಿದೆ. ಕರೇಜಾದಲ್ಲಿ ದೈಹಿಕ ಫಿಸಿಕಲ್ ಬಯಕೆಗಿಂತ ಸಂಗಾತಿಯ ಆಧ್ಯಾತ್ಮಿಕ ಪ್ರೀತಿಗೆ ಒತ್ತು ನೀಡುತ್ತದೆ. ಸಾಮಾನ್ಯ ಲೈಂಗಿಕ ಕ್ರಿಯೆಗಿಂತ ಕರೇಜಾದಲ್ಲಿ ಸೆಕ್ಸ್ ಸ್ವಲ್ಪ ನಿಧಾನವಾಗುತ್ತದೆ. ಆದ್ರೆ ಇದರಲ್ಲಿ ಯಾವುದೇ ಒತ್ತಡವಿರುವುದಿಲ್ಲ. ಸಂಭೋಗದ ವೇಳೆ ಪರಸ್ಪರ ಬಗ್ಗೆ ಕಾಳಜಿ ವಹಿಸುವುದು ಹಾಗೂ ಪ್ರೀತಿ ಹಂಚುವುದು ಇದರ ಮುಖ್ಯ ಉದ್ದೇಶ. ಕರೇಜಾ ತಂತ್ರದ ಹೆಚ್ಚಿನ ಲಾಭ ಪಡೆಯಬೇಕೆಂದರೆ ಕೆಲ ಟ್ರಿಕ್ಸ್ ಪಾಲಿಸಬೇಕಾಗುತ್ತದೆ. ಸರಿಯಾದ ಸಂಗಾತಿ ಆಯ್ಕೆ. ಒನ್ ನೈಟ್ ಸ್ಟೇನಂತೆ ಕರೇಜಾ ಇರೋದಿಲ್ಲ. ತುಂಬಾ ಸಮಯದಿಂದ ಸಂಬಂಧದಲ್ಲಿರುವ ಹಾಗೂ ನೀವು ನಂಬಿರುವ ವ್ಯಕ್ತಿ ಜೊತೆ ನಡೆಸುವ ಕ್ರಿಯೆ ಇದು. ವಿಶ್ವಾಸಾರ್ಹವುಳ್ಳ ಸಂಗಾತಿ ನಿಮ್ಮ ಜೊತೆಗಿದ್ದರೆ ಮಾತ್ರ ಕರೇಜಾ ವರ್ಕ್ ಆಗಲು ಸಾಧ್ಯ. ಇಬ್ಬರ ಆದ್ಯತೆ ಅರ್ಥ ಮಾಡಿಕೊಳ್ಳಿ. ಕರೇಜಾ ಆಯ್ಕೆ ಮಾಡಿಕೊಳ್ಳಲು ಸಂಗಾತಿಗಳ ಉದ್ದೇಶ ಬೇರೆ ಇರಬಹುದು. ಹಾಗಾಗಿ ಪರಸ್ಪರ ಯಾವ ಉದ್ದೇಶಕ್ಕೆ ಅವರು ಕರೇಜಾ ಆಯ್ದುಕೊಂಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ನಿಮಗೆ ಇದು ತಿಳಿದ್ರೆ ಸಂಗಾತಿ ಏನು ಬಯಸ್ತಿದ್ದಾರೆ ಅದನ್ನು ನೀವು ಪ್ರೀತಿಯಿಂದ ನೀಡಬಹುದು. ಮಾತು ಮುಖ್ಯ. ಇಬ್ಬರ ಗುರಿ ಒಂದೇ ಆಗಿದ್ದರೆ ಕರೇಜಾ ತಂತ್ರ ಬಳಸಿದ ಸಾರ್ಥಕತೆ ಸಿಗುತ್ತದೆ. ಗುರಿ ತಿಳಿಯಲು ಮಾತು ಮುಖ್ಯ. ಇಬ್ಬರೂ ಆರಂಭದಲ್ಲಿ ಮಾತನಾಡಿ ನಿಮಗಿರುವ ಗೊಂದಲವನ್ನು ಬಗೆಹರಿಸಿಕೊಂಡು ಮುಂದಿನ ಹೆಜ್ಜೆ ಇಡೋದು ಉತ್ತಮ. ಸಮಯದ ಚೌಕಟ್ಟು. ಕರೇಜಾ ಆಧ್ಯಾತ್ಮಿಕ ಲೈಂಗಿಕತೆಯ ಒಂದು ರೂಪವಾಗಿದೆ. ಇದು ಗಂಟೆಗಳವರೆಗೆ ಮುಂದುವರಿಯಬಹುದು. ಬಹುತೇಕರು ಲೈಂಗಿಕತೆಗೆ ಬೇಗನೆ ಒಗ್ಗಿಕೊಳ್ಳುತ್ತಾರೆ. 5ರಿಂದ 10 ನಿಮಿಷಗಳಲ್ಲಿ ಎಲ್ಲವೂ ಮುಗಿದು ಹೋಗುತ್ತದೆ. ಆದ್ರೆ ಕರೇಜಾದಲ್ಲಿ ಹಾಗಲ್ಲ. ಇಲ್ಲಿ ಸ್ಪರ್ಶ ಹಾಗೂ ಪ್ರೀತಿಗೆ ಆದ್ಯತೆ ನೀಡಬೇಕು. ಆಗ ಪರಾಕಾಷ್ಠೆ ತಲುಪುವುದು ಸುಲಭವಾಗುತ್ತದೆ. ಸಂಗಾತಿಯ ದೇಹದ ಅರಿವು ನಿಮಗಾಗುತ್ತದೆ. ಇದು ನಿಮ್ಮಿಬ್ಬರನ್ನು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿ ಮತ್ತಷ್ಟು ಹತ್ತಿರಕ್ಕೆ ತರಲು ನೆರವಾಗುತ್ತದೆ. ಪರಾಕಾಷ್ಠೆ ಬಗ್ಗೆ ಹೆಚ್ಚಿನ ಚಿಂತೆ ಬೇಡ. ಸಂಭೋಗದ ವೇಳೆ ಜನರು ಪರಾಕಾಷ್ಠೆ ಬಗ್ಗೆಯೇ ಹೆಚ್ಚು ಆಲೋಚನೆ ಮಾಡುವುದರಿಂದ ಒತ್ತಡಕ್ಕೆ ಒಳಗಾಗ್ತಾರೆ. ಕರೇಜಾದಲ್ಲಿ ಪರಾಕಾಷ್ಠೆ ಮುಖ್ಯವಲ್ಲ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಮೊದಲು ಅಥವಾ 2ನೇ ಬಾರಿ ಕರೇಜಾ ಮಾರ್ಗ ಅನುಸರಿಸುತ್ತಿದ್ದವರು ಹೆಚ್ಚಾಗಿ ಪರಾಕಾಷ್ಠೆಯ ಬಗ್ಗೆ ಚಿಂತಿಸುತ್ತಾರೆ. ಇದ್ರಿಂದ ಒತ್ತಡ ಹೆಚ್ಚಾಗುತ್ತದೆ.